MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಹಿರಿಯ ಸಿವಿಲ್ ನ್ಯಾಯಾಧೀಶರ ಆದೇಶದಂತೆ ಹಾಸನ ಡಿಸಿ ಕಾರು ಜಪ್ತಿಯಾಗಿದೆ. ಯಗಚಿ ನಾಲೆಗಾಗಿ ನಾಗಮ್ಮ, ಲಕ್ಷ್ಮೇಗೌಡ, ಜಗದೀಶ್ ಅನ್ನೋರು ಭೂಮಿ ಕಳೆದುಕೊಂಡಿದ್ರು. 2 ವರ್ಷದ ಹಿಂದೆ ಪರಿಹಾರ ನೀಡೋದಕ್ಕೆ ಕೋರ್ಟ್ ಆದೇಶ ನೀಡಿತ್ತು. ಆದ್ರೂ ಪರಿಹಾರ ನೀಡೋದಕ್ಕೆ ಈಗ ಡಿಸಿ ಕಾರು ಜಪ್ತಿಗೆ ಕೋರ್ಟ್ ಆದೇಶಿಸಿದೆ. ಡಿಸಿ ಕಾರಿನ ಮುಂದೆ ಕುಳಿತು ದೂರುದಾರರು ಅಳಲು ತೋಡಿಕೊಂಡ್ರು. ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜಂಟಿ ನಿರ್ದೇಶಕ ರಾಜಾರಾಮ್ ಅವರ ಬೆಂಗಳೂರು ನಿವಾಸಕ್ಕೆ ಸಿಬಿಐ ದಾಳಿ ಮಾಡಿದೆ. 9.5 ಲಕ್ಷ ರೂಪಾಯಿ ಲಂಚ ಆರೋಪದ ಅಡಿಯಲ್ಲಿ ದಾಳಿಯಾಗಿದ್ದು, ದಾಳಿ ವೇಳೆ ಬರೋಬ್ಬರಿ 3.59 ಕೋಟಿ ನಗದು ಪತ್ತೆಯಾಗಿದೆ. ವಿದೇಶಿ ಕರೆನ್ಸಿ, ಚಿನ್ನಾಭರಣಗಳು ಸೇರಿದಂತೆ ಪ್ರಮುಖ ದಾಖಲೆಗಳನ್ನು ಸಿಬಿಐ ವಶಕ್ಕೆ ಪಡೆದಿದೆ. ಪರೀಕ್ಷಾ ವರದಿಗಳನ್ನು ನೀಡೋದಕ್ಕೆ ಲಂಚ ಪಡೆದ ಆರೋಪದಲ್ಲಿ ಈಗಾಗಲೇ ರಾಜಾರಾಮ್, ಮೋಹನ್ ರಾವ್, ಅತುಲ್ ಖನ್ನಾ ಬಂಧನವಾಗಿದೆ. ಮೈಸೂರು ಮಹಾನಗರ ಪಾಲಿಕೆಗೆ ಮರುನಾಮಕರಣ. ಕೋಗಿಲು ಲೇಔಟ್ನಲ್ಲಿ ಮನೆ ಇಲ್ಲದಿದ್ರೂ ಪರವಾಗಿಲ್ಲ, ಸೈಟ್ ಆದ್ರೂ ಕೊಡಿ ಅಂತ ನಿವಾಸಿಗಳ ಅಳಲು. ಥಣಿಸಂದ್ರದಲ್ಲೂ 62 ಅಕ್ರಮ ಮನೆಗಳ ತೆರವು. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಮೈಸೂರು ಮಹಾನಗರ ಪಾಲಿಕೆಗೆ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಅಂತ ಮರುನಾಮಕರಣ ಮಾಡಲಾಗಿದೆ. ಪಾಲಿಕೆ ವ್ಯಾಪ್ತಿಗೆ ಹೂಟಗಳ್ಳಿ ನಗರಸಭೆ, ಶ್ರೀರಾಂಪುರ, ಕಡಕೊಳ, ರಮ್ಮನಹಳ್ಳಿ ಮತ್ತು ಬೋಗಾದಿ ಪಟ್ಟಣ ಪಂಚಾಯಿತಿ ಸೇರ್ಪಡೆ ಮಾಡಿ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಅಂತ ಮರುನಾಮಕರಣ ಮಾಡಲಾಗಿದೆ. ಚಾಮುಂಡಿ ಬೆಟ್ಟ ಸೇರಿದಂತೆ ಕೆಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಸೇರ್ಪಡೆ ಮಾಡುವ ಮೂಲಕ ಮರುನಾಮಕರಣ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಆಕ್ಷೇಪಣೆ ಸಲ್ಲಿಸುವುದಕ್ಕೆ 30 ದಿನಗಳ ಕಾಲಾವಕಾಶ ನೀಡಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಸರ್ಕಾರ ಮೀಸಲಾತಿ ಪಟ್ಟಿ ಪ್ರಕಟಿಸಿದೆ. ಎಲ್ಲಾ ವಾರ್ಡ್ಗಳಲ್ಲಿ 50% ಮಹಿಳೆಯರಿಗೆ ಮೀಸಲಿಡಲಾಗಿದೆ. 15 ದಿನಗಳ ಒಳಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಅವಕಾಶ ನೀಡಲಾಗಿದ್ದು, ಜನವರಿ 23ರ ಒಳಗೆ ಆಕ್ಷೇಪಣೆ ಸಲ್ಲಿಸಬಹುದಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಿದ್ಧತೆ ಹಿನ್ನೆಲೆ ನಗರಾಭಿವೃದ್ಧಿ ಇಲಾಖೆ 369 ವಾರ್ಡ್ಗಳ ಮೀಸಲಾತಿ ಪಟ್ಟಿ ಪ್ರಕಟಿಸಿದೆ. ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡವರಿಗೆ ಸರ್ಕಾರ ಮನೆ ಕೊಡೋದಕ್ಕೆ ಹೊರಟಿದೆ. ಕೇರಳ ಸಿಎಂ ಆಗ್ರಹ, ವೇಣುಗೋಪಾಲ್ ಟ್ವೀಟ್ ಬಳಿಕ ಅಲರ್ಟ್ ಆಗಿರುವ ಸರ್ಕಾರ ಮನೆ ತೆರವು ಮಾಡಿದ 48 ಗಂಟೆಯಲ್ಲೇ ಮನೆ ಕೊಡುವ ಭರವಸೆ ನೀಡಿದೆ. ಆದರೆ ಚೈಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿರುವ ಪ್ರಸಾದ್ಗೆ ಎಲ್ಲ ಅರ್ಹತೆ ಇದ್ರೂ ಮನೆ ಸಿಕ್ಕಿರಲಿಲ್ಲ. ಬೆಳಗ್ಗೆ ಟಿವಿ9ನಲ್ಲಿ ವಿಸ್ತೃತವಾಗಿ ಸುದ್ದಿ ಬಿತ್ತರಿಸಿತ್ತು. ಟಿವಿ9 ವರದಿಗೆ ಸ್ಪಂದಿಸಿದ ರಾಜೀವ್ ಗಾಂಧಿ ವಸತಿ ನಿಗಮದ ಅಧ್ಯಕ್ಷರು ಪರಿಶೀಲಿಸಿ ಮನೆ ಕೊಡೋದಾಗಿ ಭರವಸೆ ನೀಡಿದ್ರು. ನಿನ್ನೆ ಬೆಳಿಗ್ಗೆ ಟಿವಿ9ನಲ್ಲಿ ಕಾರ್ಯಕ್ರಮ ಬಿತ್ತರವಾಗಿದ್ದೇ ತಡ ನಿನ್ನೆ ರಾತ್ರಿನೇ ಪ್ರಸಾದ್ ಮನೆಗೆ ತೆರಳಿದ ರಾಜೀವ್ ಗಾಂಧಿ ವಸತಿ ನಿಗಮದ ಅಧ್ಯಕ್ಷ ಪ್ರಸಾದ್ಗೆ ಮನೆಯ ಹಕ್ಕುಪತ್ರ ವಿತರಿಸಿದ್ದಾರೆ. ಬಿದಿರೇನಹಳ್ಳಿಯಲ್ಲಿ ಪೂರ್ಣಗೊಂಡಿರುವ ಫ್ಲಾಟ್ನಲ್ಲಿ ಪ್ರಸಾದ್ಗೆ ಮನೆ ಸಿಕ್ಕಿದೆ. ಟಿವಿ9 ವರದಿ ಮಾಡಿದ 8 ಗಂಟೆಯಲ್ಲೇ ಎ ಬ್ಲಾಕ್ನ 601ನೇ ನಂಬರ್ ಮನೆ ನೀಡಲಾಗಿದೆ. ನಮ್ಮ ವರದಿ ಬಳಿಕ ಮನೆ ಸಿಗ್ತಾ ಇದ್ದಂತೆ ಪ್ರಸಾದ್ ತಂದೆ ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ. ಟಿವಿ9 ಅವರಿಗೆ ಬಹಳ ನಾನು ಹ್ಯಾಪಿನೆಸ್ ಹೇಳ್ತೀನಿ. ಒಂದು ಎರಡನೇದು 5 ವರ್ಷ ತಿರುಗಿದ್ದೀನಿ ಸರ್ ಮನೆಗೋಸ್ಕರ. ಮನೆ ನನಗೆ ಸಿಗ್ತಾ ಇಲ್ಲ. ಇವತ್ತು 8 ಅವರ್ಸ್ನಲ್ಲಿ ನನಗೆ ಮನೆ ಸಿಕ್ಕಿದೆ. ನಾನು ಕೃತಜ್ಞತೆ ಟಿವಿ9 ಅವರಿಗೆ ಖಂಡಿತ ಹೇಳಬೇಕು. ಕೋಗಿಲು ಲೇಔಟ್ನಲ್ಲಿ ಮನೆ ನೆಲಸಮವಾಗಿ 20 ದಿನವಾಗಿದೆ. ಇನ್ನು ಕೋಗಿಲು ನಿರಾಶ್ರಿತರಿಗೆ ಮನೆ ಸಿಕ್ಕಿಲ್ಲ. ಮನೆ ನೀಡುತ್ತೇವೆ ಎಂದಿದ್ದ ಸರ್ಕಾರ ವಿಳಂಬ ಮಾಡ್ತಾ ಇದ್ದು, ಕೋಗಿಲು ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಮನೆ ಇಲ್ಲದಿದ್ರೆ ಬೇರೆ ಕಡೆ ಸೈಟ್ ಆದ್ರೂ ಕೊಡಿ ಅಥವಾ ಆ ಅರ್ಹ 26 ಜನ ಯಾರು ಅಂತ ಹೇಳಿ ಅಂತ ಆಗ್ರಹಿಸುತ್ತಿದ್ದಾರೆ. ಸರ್ 26 ಹೇಳವ್ರೆ, ಯಾರಿಗೆ ಅಂತ ಗೊತ್ತಿಲ್ವಲ್ಲ, ಇಲ್ಲಿರೋರ್ಗ ಎಲ್ಲಿರೋರ್ಗೆ ಅಂತ ನಾನು ಮಾಹಿತಿ ಇಲ್ಲ ಸರ್. ನಮಗೆ ಆ ಬಿಲ್ಡಿಂಗಿನ ವ್ಯವಸ್ಥೆನೇ ಬೇಡ ನಮಗೆಲ್ಲ. ನಾವು ಸರ್ಕಾರ ಜಾಗ ಬೇಜಾನಿದೆ, ಬಡವರಿಗೆ ಕೊಡಲಿ ಸರ್. ಕೋಗಿಲು ಬಳಿಕ ಥಣಿಸಂದ್ರದಲ್ಲಿ ನಡೀತಾ ಇರುವ ಅಕ್ರಮ ತೆರವು ಕಾರ್ಯಾಚರಣೆ 2ನೇ ದಿನವೂ ಮುಂದುವರಿಯಿತು. 4 ಎಕರೆ ಒತ್ತುವರಿ ಮಾಡಿದ 60ಕ್ಕೂ ಹೆಚ್ಚು ಮನೆಗಳನ್ನು ತೆರವು ಮಾಡಲಾಯಿತು. ಆದರೆ ಯಾವುದೇ ನೋಟಿಸ್ ನೀಡದೆ ತೆರವು ಮಾಡಿದ್ದಾರೆ ಅಂತ ಅಕ್ರಮ ನಿವಾಸಿಗಳು ಆರೋಪಿಸಿದ್ದಾರೆ. ಇವ್ರು ಸರ್ಕಾರ ಇದ್ದಾಗ ಬಂದ್ರು, ಏನು ಹೇಳಿಲ್ಲ, ಏನು ಮಾಡಲ್ಲಪ್ಪ ಅಂದ್ಬಿಟ್ಟು ಈ ಥರ ಇದು ಮಾಡೋರು. ಇಲ್ಲಿ 2 ಬಿಲ್ಡಿಂಗ್ ಇತ್ತು. 2012 ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಇದೆ ನಮ್ಮದು. ಖಾತಾ, ಕಂದಾಯ, ಸೆಲ್ಟ್ ಆಗಿ ಎಲ್ಲ ಡಾಕ್ಯುಮೆಂಟ್ ಪ್ರಾಪರ್ ಡಾಕ್ಯುಮೆಂಟ್. 2004ನಲ್ಲಿ ಬಂದ್ಬಿಟ್ಟು ಅವರು ಬಿಡಿ ಅಂತಾರಲ್ಲ, ನಮ್ಮ ಡಾಕ್ಯುಮೆಂಟ್ 2002 ಡಾಕ್ಯುಮೆಂಟ್ ಆಯಿತು. 96 GPA ಮಾಡಿ ಕೊಟ್ಟಿದ್ದಾರೆ ನಮಗೆ ಲ್ಯಾಂಡ್ ಓನರು. ಇದು ಯಾವ ಥರ ಅಲ್ಲ ಸರ್ ಇದು?
ಮಲ್ಲೇಶ್ವರಂನ 8ನೇ ಮುಖ್ಯ ರಸ್ತೆಯ ವೈಟ್ ಟಾಪಿಂಗ್ ಕಾಮಗಾರಿಗೆ ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಕಾಮಗಾರಿ ಶುರುವಾಗಿ 15 ತಿಂಗಳಾದರೂ ಇನ್ನೂ ಪೂರ್ಣಗೊಳ್ಳದೇ ಇರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. 15 ತಿಂಗಳಲ್ಲಿ 4 ಬಾರಿ ರಸ್ತೆ ಅಗೆದಿದ್ದಾರೆ ಅನ್ನೋ ಆರೋಪವೂ ಕೇಳಿಬಂದಿದೆ. ವಿಪರೀತ ಧೂಳಿನಿಂದ ವಾಹನ ಸವಾರರು ಕಂಗಾಲಾಗಿದ್ದು ಶೀಘ್ರದಲ್ಲೇ ಕಾಮಗಾರಿ ಪೂರ್ಣಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಆ ಮಂದೇ ರೋಡ್ನ 3 ಸತಿ ಅಗದಿ ಇವಾಗ ಒಂದು ಹಂತಕ್ಕೆ ತೊಗೊಂಬಂದಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಬಟ್ ಅಂದ್ರೂ ಇದು ಬೇಗ ಮುಗಿಸ್ಬೇಕು ಸರ್. ತುಂಬ ಸಮಸ್ಯೆ ಆಗ್ತಿದೆ. ಸ್ಥಳೀಯರಿಗಂತೂ ಭಾರಿ ನೋವಾಗ್ತಿದೆ. ಕೊಪ್ಪಳ ತಾಲೂಕಿನ ಶ್ರೀ ಹುಲಿಗೆಮ್ಮ ದೇವಿ ಹುಂಡಿಯಲ್ಲಿ ಅಪಾರ ಪ್ರಮಾಣದ ಹಣ, ಚಿನ್ನಾಭರಣ ಸಂಗ್ರಹವಾಗಿದೆ. ಕೇವಲ 44 ದಿನಗಳ ಅಂತರದಲ್ಲಿ ಭಕ್ತರಿಂದ 1,09,00,000 ರೂಪಾಯಿ ಹಣ ಜೊತೆಗೆ 90 ಗ್ರಾಂ ಬಂಗಾರ ಹಾಗೂ 4.70 ಕೆಜಿ ಬೆಳ್ಳಿ ಆಭರಣ ಹುಂಡಿಗೆ ಸೇರಿದೆ. ಕಳೆದ ವರ್ಷದ ನವೆಂಬರ್ 24ರಂದು 84.26 ಲಕ್ಷ ರೂಪಾಯಿ ಹಣ ಸಂಗ್ರಹವಾಗಿತ್ತು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.